ಬಡವರ ಪಾಲಾಗಬೇಕಾದಂತಹ ಅನ್ನಭಾಗ್ಯದ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗಿ ಬಡವರಿಗೆ ದುಡ್ಡನ್ನು ಕೊಡ್ತಾ ಇದ್ದಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿತ್ತು. ಕಲಬುರಗಿಯಲ್ಲಿ ಅನ್ನಭಾಗ್ಯ ಅಕ್ಕಿ ಬದಲು ಹಣ ಹಂಚಿಕೆಯ ವಿಚಾರ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನ್ಯಾಯಬೆಲೆ ಅಂಗಡಿಯ ಮಾಲೀಕರಿಗೆ ನೋಟಿಸ್ ಅನ್ನು ಸರ್ವ್ ಮಾಡೋ ಕೆಲಸ ಮಾಡಿದ್ದಾರೆ. ಅಕ್ಕಿ ಬದಲು ಹಣ ಕೊಟ್ಟ ಬಗ್ಗೆ ಉತ್ತರವನ್ನು ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕಲಬುರಗಿಯಲ್ಲಿ ಅನ್ನಭಾಗ್ಯ ಅಕ್ಕಿ ಬದಲು ಹಣ ಹಂಚಿಕೆಯ ಸುದ್ದಿಯನ್ನು ನಿಮ್ಮ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಬರೀ ನೋಟಿಸ್ ಕೊಟ್ಟಿದ್ಯಾಕೆ ಅನ್ನೋದು ಪ್ರಶ್ನೆ. ಸಾಕ್ಷ್ಯ ಇದೆ, ದುಡ್ಡು ಕೊಟ್ಟಿದ್ದಕ್ಕೆ ವಿಡಿಯೋ ರೆಕಾರ್ಡ್ ಇದೆ. ಹಾಗಿದ್ರೂ ಕೂಡ ನೋಟಿಸನ್ನು ಕೊಟ್ಟು ಕಣ್ಣೊರೆಸುವಂತಹ ತಂತ್ರ ಆಗ್ತಾ ಇದೆಯಾ ಅಂತ ಆ್ಯಕ್ಷನ್ ಆಗಬೇಕಿತ್ತು. ಲೈಸೆನ್ಸ್ ರದ್ದು ಮಾಡೋ ಕೆಲಸ ಆಗಬೇಕಿತ್ತು. ಅದನ್ನು ಬಿಟ್ಬಿಟ್ಟು ಇನ್ನೂ ನೋಟಿಸ್ ಕೊಡೋದಂತೆ, ಅವರಿಂದ ಹೇಳಿಕೆ ಪಡೆಯೋದಂತೆ, ಈ ರೀತಿ ಮುಲಾಜು ನೋಡ್ತಾ ಇರುವಂತಹ ಕೆಲಸ ಯಾಕೆ ಅಧಿಕಾರಿಗಳು ಅಂತ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಅನ್ನುವಂತಹ ಅನುಮಾನ, ಪ್ರಶ್ನೆ ಸಹಜವಾಗಿ ಮುನ್ನೆಲೆಗೆ ಬರ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು ಅನ್ನಭಾಗ್ಯ. ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂಥೇಳಿ ಜಾರಿಗೆ ತಂದಂತಹ ಯೋಜನೆ ಇದು ಈಗ ಕೆಲವರಿಗೆ ಬಂಡವಾಳ ಆಗಿದೆ. 50-60 ರೂಪಾಯಿ ಅಕ್ಕಿ ಮಾರ್ತಾ ಇದ್ದಾರೆ, ಇಲ್ಲಿ 20-30 ರೂಪಾಯಿ ಅವರಿಗೆ ಹಣವನ್ನು ಕೊಡ್ತಿದ್ದಾರಂತೆ. ಈ ಕುರಿತಂತೆ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು, ಸುದ್ದಿ ಪ್ರಸಾರ ಮಾಡಿತ್ತು. ಈಗಲಾದರೂ ಅಧಿಕಾರಿಗಳು ಕಣ್ಬಿಟ್ರಲ್ಲ ಅನ್ನೋದೇ ನೆಮ್ಮದಿಯ ವಿಚಾರ. ಬಟ್ ಆ್ಯಕ್ಷನ್ ಆಗಬೇಕಿತ್ತು. ನೋಟಿಸ್ ಕೊಟ್ಟು ಅವರಿಂದ ಹೇಳಿಕೆಯನ್ನು ಪಡೆಯುವುದಕ್ಕೆ ಮುಂದಾಗಿದ್ದಾರಂತೆ. ಸಹಜವಾಗಿ ಮತ್ತಷ್ಟು ಅನುಮಾನಗಳು ಕೂಡ ಜಾಸ್ತಿ ಆಗ್ತಾ ಇದೆ.